ಬಿಸಿ ಬಿಸಿ ಕಜ್ಜಾಯ ಅಂದರೆ ಏನು ನೆನಪಾಗುತ್ತೆ? ದೀಪಾವಳಿ ಹಬ್ಬ ಅಲ್ವಾ? ಹಾಗೆ ಸಂಕ್ರಾಂತಿ ಹಬ್ಬದಲ್ಲೂ ಮಾಡ್ಕೊಳ್ತಾರೆ, ಒಂದು ಸ್ಪೆಷಲ್ ಸಂದರ್ಭಗಳಲ್ಲೂ ಮಾಡ್ಕೊಳ್ತಾರೆ, ಹಾಗೆ ಕಿರು ದೀಪಾವಳಿಯಲ್ಲೂ ಕೂಡ ಮಾಡ್ಕೊಳ್ತಾರೆ. ನಮ್ಮನೆ ಸ್ಪೆಷಲ್ ಕೆಂಪಕ್ಕಿ ಕಜ್ಜಾಯ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ನೋಡೋಣ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ರಾಜೇಶ್ವರಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜಿ. ನಾನಿಲ್ಲಿ 1 kg ಕೆಂಪಕ್ಕಿ ತೊಗೊಂಡಿದ್ದೀನಿ. 2-3 ಸರಿ ಚೆನ್ನಾಗಿ ತೊಳೆದು ನೀರನ್ನು ಬಸಿದು ಹೊಸ ನೀರನ್ನು ಹಾಕಿ ಇಡೀ ರಾತ್ರಿ ನೆನೆ ಹಾಕ್ತೀನಿ. ಆದರೆ ಅಕ್ಕಿ 3 ಹೊತ್ತು ನೆನಿಬೇಕು ಅಂತ ಕೂಡ ಹೇಳ್ತಾರೆ. ಅಂದರೆ ಬೆಳಿಗ್ಗೆ ಅಕ್ಕಿ ನೆನೆಸಿ ಮಧ್ಯಾಹ್ನ ನೀರು ಚೆಲ್ಲಿ ಹೊಸ ನೀರು ಹಾಕ್ಕೊಬೇಕು, ಸಂಜೆ ವೇಳೆಗೆ ನೀರು ಚೆಲ್ಲಿ ಹೊಸ ನೀರು ಹಾಕಬೇಕು, ರಾತ್ರಿ ವೇಳೆಗೆ ನೀರೆಲ್ಲ ಬಸಿದು ಬಟ್ಟೆ ಮೇಲೆ ಹರಡ್ಲಿಕ್ಕೆ ಹಾಕ್ಕೊಬೇಕು. ರಾತ್ರಿ ಪೂರ್ತಿ ನೆನೆ. ಇಡೀ ರಾತ್ರಿ ಅಕ್ಕಿ ಚೆನ್ನಾಗಿ ನೆಂದಿದೆ. ಬೆಳಿಗ್ಗೆ ಚೆನ್ನಾಗಿ 2-3 ಸರಿ ತೊಳೆದು ನೀರೆಲ್ಲ ಪೂರ್ತಿಯಾಗಿ ಬಸಿದು ಆಮೇಲೆ ಒಂದು ಸೊಪ್ಪು ಬಸಿಯುವಂಥ ಪಾತ್ರೆಗೆ ಹಾಕಿ ಪೂರ್ತಿ ನೀರೆಲ್ಲ ಇಳಿದಾದ ಮೇಲೆ ಒಂದು ತೆಳುವಾದ ಬಟ್ಟೆ ಮೇಲೆ ತಗೊಂಡು ಅದರ ಮೇಲೆ ಅಕ್ಕಿಯನ್ನು ಹರಡ್ಲಿಕ್ಕೆ ಹಾಕ್ಕೊಬೇಕು. ಇವತ್ತು ಸ್ಪೆಷಲ್ಲಾಗಿ ನನ್ನ ತಂಗಿನೇ ಕಜ್ಜಾಯ ಮಾಡ್ತಾರೆ, ತುಂಬ ಚೆನ್ನಾಗಿ ಕಜ್ಜಾಯ ಮಾಡ್ತಾರೆ. ಹಾಗಾಗಿ ನಾನು ನನ್ನ ತಂಗಿ ಸೇರಿ ಇವತ್ತು ಕಜ್ಜಾಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಅಕ್ಕಿಯನ್ನು ಹಾರ್ಲಿಕ್ಕೆ ಹಾಕಬೇಕಂದ್ರೆ ಅಂದರೆ ಒಣಗಿಸೋದಕ್ಕೆ ಹಾಕಬೇಕಂದ್ರೆ ನೀವು ಒಂದು ಫ್ಯಾನ್ ಕೆಳಗಡೆ ಆಗಲಿ ಅಥವಾ ನೆರಳೆಲ್ಲ ಆಗಲಿ ಒಣಗೋದಕ್ಕೆ ಹಾಕಿ ಒಂದು 30 ನಿಮಿಷ ಅಷ್ಟು ಒಣಗಿದ್ರೆ ಸಾಕು. ಈಗ ನೋಡಿ ಒಂದು 70 ಭಾಗದಷ್ಟು ಡ್ರೈ ಆಗಿದೆ. ಇಷ್ಟ ಆದರೆ ಸಾಕು. ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅಕ್ಕಿಯನ್ನು ನುಣ್ಣಗೆ ಪುಡಿ ಮಾಡ್ಕೊಬೇಕು. ಪುಡಿ ಮಾಡಾದಮೇಲೆ ಜರಡಿ ಹಿಡ್ಕೊಬೇಕಾಗುತ್ತೆ. ನುಣ್ಣಗೆ ಪುಡಿ ಆಗಿದೆ. ಪುಡಿ ಆದಮೇಲೆ ಉಳಿದಿರೋ ಅಂಥ ಅಕ್ಕಿ ತರಿನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಮತ್ತು ಸ್ವಲ್ಪ ಅಕ್ಕಿಯನ್ನು ಹಾಕಿ ಪುಡಿ ಮಾಡ್ಕೊಬೇಕು. ತುಂಬ ಆಗೋಷ್ಟು ಅಕ್ಕಿ ಹಾಕಬೇಡಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಅಕ್ಕಿ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡ್ತಾನೆ ನೀವು ಪ್ರೆಸ್ ಮಾಡ್ಕೊಳ್ತಾ ಇರಬೇಕು. ಗಾಳಿ ಆಡಬಾರ್ದು. ಅಕ್ಕಿ ಹಿಟ್ಟಲ್ಲಿರೋಂಥ ತೇವಾಂಶ ಕಮ್ಮಿ ಆಗಬಾರ್ದು. ಹಾಗಾಗಿ ಈ ರೀತಿ ಪ್ರೆಸ್ ಮಾಡ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ 1 kg 100 ಗ್ರಾಮ್ ಅಷ್ಟು ಬೆಲ್ಲ ಇದೆ. 1 kg ನಾವು ಅಕ್ಕಿ ತೊಗೊಂಡ್ರೆ 3/4 kg ಅಷ್ಟು ಬೆಲ್ಲ ಸಾಕು. ಅಥವಾ 1 kgಗೆ 1 kg ಅಷ್ಟು ಬೆಲ್ಲ ಹಾಕಿ ಮಾಡೋರು ಇದ್ದಾರೆ. ಅದು ತುಂಬ ಸಿಹಿ ಅನಿಸುತ್ತೆ. ಹಾಗಾಗಿ ನಮಗೆ 3/4 kg ಅಷ್ಟು ಬೆಲ್ಲ ಸಾಕು. ಈ ರೀತಿ ಚಚ್ಚಿ ಪುಡಿ ಮಾಡಿಟ್ಕೊಂಡಿದ್ದೀವಿ. ಕಜ್ಜಾಯ ಮಾಡಲಿಕ್ಕೆ ಬಿಳಿ ಎಳ್ಳು ಬೇಕು, ಸ್ವಲ್ಪ ಗಸಗಸೆ ಬೇಕು, ಸ್ವಲ್ಪ ಅಡುಗೆ ಸೋಡಾ ಬೇಕು. ಏಲಕ್ಕಿ ನಾವು ಬಳಸೋದಿಲ್ಲ, ಸುಮ್ಮನೆ ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನು ಏಲಕ್ಕಿಲಿ ಇಟ್ಟಿದ್ದೀನಿ. ಒಂದು ಸಣ್ಣ ಲೋಟ ಅಷ್ಟು ನೀರು, 1/4 ಕಪ್ ಅಷ್ಟು ನೀರಿರುತ್ತೆ ಅಷ್ಟೇ. ಬೆಲ್ಲ ಕರಗೋದಕ್ಕೆ ಬೇಕಾಗುವಷ್ಟು ಮಾತ್ರ ನೀರನ್ನು ಉಪಯೋಗಿಸ್ಬೇಕು. ಈಗ ಚಚ್ಚಿರೋಂಥ ಬೆಲ್ಲನ ಪಾತ್ರೆಗೆ ಹಾಕ್ಕೊಬೇಕು. ನಿಮಗೆ ನಾವು ಬಳಸೋವಂಥ ಕೋಲನ್ನು ತೋರಿಸ್ತೀವಿ ನೋಡಿ. ಇದು ಮುದ್ದೆ ಕೋಲು. ತುಂಬ ಜಾಸ್ತಿ ಒಂದು 5 kg 10 kg ಹಂಗೆಲ್ಲ ಮಾಡಿದ್ರೆ ಈ ರೀತಿ ದೊಡ್ಡದು ಕೋಲು ಬೇಕಾಗುತ್ತೆ, ಅಥವಾ ಸಣ್ಣದು ಕೋಲಿದ್ರೂ ಸಾಕು ನಾವು ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ. ಇನ್ನೇನು ಬೆಲ್ಲ ಕರಗ್ತಿದೆ, ನಾವು ಮತ್ತೊಂದು ಪಾತ್ರೆ ತೊಗೊಂಡಿದ್ದೀವಿ. ಅದಕ್ಕೆ ಬೆಲ್ಲವನ್ನು ಸೋಚ್ಕೊಳ್ತಾ ಇದ್ದೀವಿ. ಇದು ಸೋಚ್ಕೊಳ್ಳೋದು ಕಂಪಲ್ಸರಿ ಏನೂ ಅಲ್ಲ. ಕೊನೆಯಲ್ಲಿ ಈ ರೀತಿ ಉಳಿದ್ರೆ ಬೇಕಾದರೆ ಅಷ್ಟು ಮಾತ್ರ ತೆಗೆದು ನೀವು ಯೂಸ್ ಮಾಡಿಕೊಂಡಾಗ ಕೆಳಗಡೆ ಬೆಲ್ಲದಲ್ಲಿರೋಂಥ ಕಸ ಎಲ್ಲ ಆ ಪಾತ್ರೆಯಲ್ಲಿ ಕೂತಿರುತ್ತೆ. ಯಾವಾಗಲೇ ಆಗಲಿ ಫಿಲ್ಟ್ರ್ ಮಾಡ್ಕೊಳ್ಳೋದು ಒಳ್ಳೆಯದು. ನಾವು ಜಾಸ್ತಿ ಕಜ್ಜಾಯ ಮಾಡ್ತೀವಲ್ವ, ಸ್ವಲ್ಪ ಏನಾದರೂ ಕಳ್ಳು ಮಣ್ಣು ಸಿಕ್ಕಿದ್ರೆ ಪೂರ್ತಿ ಕಜ್ಜಾಯ ಹಾಳಾಗೋಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳೋದು ಯಾವಾಗಲೇ ಆದರೂ ಒಳ್ಳೆಯದು. ನೋಡಿ, ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗಿದೆ. ನೀನು ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಪಾಕ ಬಂತಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಹಿಂಗಂದರೆ ಒಂದು ಎಳೆ ಬರಬೇಕು, ಇನ್ನೂ ಬಂದಿಲ್ಲ. ಹಿಂಗೆ ಅಂಟ್ಕೊಳುತ್ತೆ. ಹಿಂಗೆ ಮಾಡಿದವಾಗ ಎಲ್ಲ ಒಂದು ಹತ್ರ ಆಗಬೇಕು. ಅವಾಗ ಪಾಕ ಆಗಿದೆ ಅಂತ. ಕೈಗೆ ಎತ್ಕೊಂಡ ತಕ್ಷಣ ಫುಲ್ ಉಂಡೆ ಬರಬೇಕು. ಸ್ವಲ್ಪ ಹೊತ್ತು ಬಿಟ್ಟರೆ ಕಜ್ಜಾಯ ಗಟ್ಟಿ ಆಗುತ್ತೆ. ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಅಕ್ಕಿ ಹಿಟ್ಟು ಹಾಕಿದ್ರೆ ಹಾಕ್ಕೊಳ್ಳೋಣ. ಹಾಕ್ಕೋಬೇಕು. ಗಸಗಸೆ ಸ್ವಲ್ಪ ಬೇಕು ಅಷ್ಟು, 1 ಚಿಟಿಕೆ ಅಷ್ಟು ಅಡುಗೆ ಸೋಡಾ. ಇವಾಗ ಸ್ಟವ್ ಆಫ್ ಮಾಡಾಯಿತು. ಈಗ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಬೇಕು.
ಅಕ್ಕಿ ಹಿಟ್ಟು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಒಬ್ಬರು ಅಕ್ಕಿ ಹಿಟ್ಟು ಹಾಕ್ತಾಯಿದ್ರೆ ಇನ್ನೊಬ್ಬರು ತೋಡಿಸ್ತಾ ಇದ್ದರೆ ಸ್ವಲ್ಪ ಬೇಗ ಆಗುತ್ತೆ. ಯಾವಾಗಲೇ ಆಗಲಿ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿಸ್ಕೊಳ್ಳಿ. ಆಗ ನಿಮಗೆ ಸ್ವಲ್ಪ ಉಳಿದ್ರೂ ನೀವು ಚಕ್ಲಿ ಅಥವಾ ನಿಪ್ಪಟ್ಟು ಮಾಡ್ಕೊಬೋದು. ನೋಡಿ ನಮಗೆ ಕರೆಕ್ಟಾಗಿದೆ. 1 kg ಅಕ್ಕಿಗೆ 3/4 kg ಬೆಲ್ಲ, ನೀರು ಕರೆಕ್ಟಾಗಿ ಹಾಕಿದ್ದೀವಿ. ನಮಗೆ ನೋಡಿ ಪಾಕ ಸರಿಯಾಗಿ ಬಂದಿದೆ. ಕಜ್ಜಾಯನೂ ಚೆನ್ನಾಗಿ ಬರುತ್ತೆ. ನೋಡಿ ಹಿಂಗೆ ಮುಟ್ಟಿದ್ರೆ ಕೈಗೆ ಅಣಿಸ್ಬಾರ್ದು. ಒಂದು ದಿನ ಎಲ್ಲ ಬಿಡಬೇಕು ಅನ್ನೋದೇನೂ ಇಲ್ಲ, ಒಂದು ನೈಟೆಲ್ಲ ಬಿಡಬೇಕನ್ನೋ 1 ಅವರ್ ತಣ್ಣಗಾದರೆ ಬಿಟ್ಟರೆ ಸಾಕು. 1 ಗಂಟೆ ನಂತರ ನಾವು ಕಜ್ಜಾಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡಾಯಿತು. ಒಂದು ಸಣ್ಣ ಉಂಡೆ ತಗೊಂಡು ಒಂದು ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಯಲ್ಲೇ ತಟ್ಕೊಬಹುದು. ಕೈಯಲ್ಲೇ ತಟ್ಟಿದ್ರೆ ಬೆರಳುಗಳು ಬೀಳುತ್ತೆ, ಶೇಪ್ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ಪ್ರೆಸ್ ಮಾಡ್ಕೊಬೇಕಾಗುತ್ತೆ. ಮೇಲೆ ಸ್ವಲ್ಪ ಎಳ್ಳನ್ನು ಹಚ್ಕೊಳ್ತೀವಿ. ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ಅಲ್ಲಲ್ಲಿ ಕ್ರಂಚಿಯಾಗಿ ಸಿಕ್ಕಿದ್ರೂ ಚೆನ್ನಾಗಿರುತ್ತೆ. ಹಾಗಾಗಿ ಮೇಲೆ ಸ್ವಲ್ಪ ಎಳ್ಳನ್ನು ಉದುರಿಸ್ಕೊಂಡು ಎರಡೂ ಕಡೆ ಎಳ್ಳನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಪ್ರೆಸ್ ಮಾಡೋದ್ರಿಂದ ನಿಮಗೆ ರೌಂಡ್ ಶೇಪ್ ಸಿಗುತ್ತೆ, ಈವನ್ ಆಗಿರುತ್ತೆ ಸೈಜೆಲ್ಲ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ಎಳ್ಳು ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಉಂಡೆಗಳು ಮಾಡಿ ಇಟ್ಕೊಂಡು ನೀವು ತಟ್ಟಿ ಕೊಡ್ತಾಯಿದ್ರೆ, ಒಬ್ಬರು ಕಜ್ಜಾಯ ಸುಡ್ತಾಯಿದ್ರೆ ಬೇಗ ಹೋಗುತ್ತೆ ಕೆಲಸ. ಒಬ್ಬರೇ ಮಾಡಬೇಕಂದ್ರೆ ತುಂಬ ಸಮಯ ತಗೊಳ್ಳುತ್ತೆ. ಇದು ಕಜ್ಜಾಯ ಒಂದೇ ಸಮಕ್ಕೆ ಬರುತ್ತೆ. ಬಿಸಿ ಕಜ್ಜಾಯ ಮಾಡೋದಕ್ಕೆ ಶುರು ಮಾಡೋಣ. ಎಣ್ಣೆ ಕಾದಿದೆಯಾ ಇಲ್ಲ ಅಂತ ಒಂದು ಸಣ್ಣ ಪೀಸ್ ಹಾಕಿ ಚೆಕ್ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ. ಎಣ್ಣೆ ಕಾದ ಮೇಲೆ ಬಿಸಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಬೇಕಾಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಣ್ಣೆ ಬಿಸಿ ಆದಮೇಲೆ ಕಾದ್ಮೇಲೆ ಕಜ್ಜಾಯ ಕರಿಬೇಕಾದ್ರೆ ಪೂರ್ತಿಯಾಗಿ ಕಡಿಮೆ ಉರಿಲೇ ಇರಲಿ. ಹೆಚ್ಚು ಉರಿಲಿ ಕರೆದ್ರೆ ಒಳಗಡೆ ಹಿಟ್ಟಿಟ್ಟಾಗೇ ಇರುತ್ತೆ, ಬೆಂದಿರಲ್ಲ. ಹಾಗಾಗಿ ಕಡಿಮೆ ಉರಿಲೇ ನೀವು ಕರೆದಾಗ ಪರ್ಫೆಕ್ಟಾಗಿರುತ್ತೆ. ಕಜ್ಜಾಯ ಅಂದ್ರೇ ಸ್ವಲ್ಪ ಎಣ್ಣೆ ಎಳ್ಕೊಳ್ಳುತ್ತೆ ಅಂತಲೇ ಅರ್ಥ. ಆದರೂ ಎಣ್ಣೆಯಿಂದ ತೆಗಿಬೇಕಾದ್ರೆ ನೋಡಿ ನಾವು ವಿಡಿಯೋಲಿ ತೋರಿಸೋ ರೀತಿಯೇ ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಎಣ್ಣೆ ಪೂರ್ತಿಯಾಗಿ ತೆಗೆದುಬಿಡ್ಬಹುದು. ಆಗ ಎಣ್ಣೆ ಜಾಸ್ತಿ ಎಳ್ಕೊಂಡಿರಲ್ಲ, ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ, ಸಾಫ್ಟಾಗಿರುತ್ತೆ. ಮೊದಲನೇ ಸಲ ನೀವೇನಾದರೂ ನಮ್ಮ ವೀಡಿಯೋಸ್ ನೋಡ್ತಾಯಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಕಜ್ಜಾಯ ತಿನ್ನಬೇಕಾದ್ರೆ ಒಂದು ನಾಣ್ಯ ಹಿಡಿದೆ, ಕಾಯಿ ಜೊತೆ ತಂಬಿಟ್ಟು ತಿನ್ನಬೇಕು, ಬಾಳೆಹಣ್ಣು ಜೊತೆ ಕಜ್ಜಾಯ ತಿನ್ನಬೇಕು ಅಂತ. ನೋಡಿ ಎಷ್ಟು ಪರ್ಫೆಕ್ಟಾಗಿದೆ ಅಲ್ವಾ. ಮೇಲೆ ಕ್ರಿಸ್ಪಿಯಾಗಿದೆ, ಒಳಗೆ ಸಾಫ್ಟಾಗಿದೆ, ಹಿಟ್ಟು ಚೆನ್ನಾಗಿ ಬೆಂದಿದೆ. ಜಾಸ್ತಿ ಹಿಟ್ಟು ಉಳಿದ್ರೆ ನಾಳೆ ಬೇಕಾದರೂ ಮಾಡ್ಕೊಬೋದು, 1 ವಾರ ಇಟ್ಟು ಮಾಡ್ಕೊಬಹುದು, ಏನೂ ತೊಂದರೆ ಇಲ್ಲ. ಕಜ್ಜಾಯ ಅಂತೂ ಮಾಡಿಟ್ರೆ 1 ತಿಂಗಳಾದರೂ ಕೆಡೋದಿಲ್ಲ, ಚೆನ್ನಾಗೇ ಇರುತ್ತೆ. ಇನ್ನಷ್ಟು ಟ್ರೆಡಿಷ್ನಲ್ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.